ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 29 ಜುಲೈ 2026 ಬುಧವಾರ ಸೌಮ್ಯವಾಸ. ಸೂರ್ಯೋದಯ ಬೆಳಗ್ಗೆ 6:06, ಸೂರ್ಯಾಸ್ತ 7:01, ಚಂದ್ರೋದಯ ಸಂಜೆ 6:50, ಚಂದ್ರಾಸ್ತವಿಲ್ಲ. ಇಂದಿನ ತಿಥಿ ಪೌರ್ಣಿಮಾ ರಾತ್ರಿ 7:09 ರವರೆಗೆ, ನಂತರ ಪ್ರತಿಪದ. ಯೋಗ ಪ್ರೀತಿ ರಾತ್ರಿ 11:58 ರವರೆಗೆ, ನಂತರ ಆಯುಷ್ಮಾನ್. ನಕ್ಷತ್ರ ಉತ್ತರಾಷಾಢ ಮಧ್ಯಾಹ್ನ 3:50 ರವರೆಗೆ, ನಂತರ ಶ್ರವಣ. ಕರ್ಣ ಭದ್ರ ಬೆಳಗ್ಗೆ 7:14, ಭವ ರಾತ್ರಿ 8:05, ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:34 ರಿಂದ 5:19, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:57 ರಿಂದ 6:05 ರವರೆಗೆ, ಸಂಧ್ಯಾಕಾಲ 6:48 ರಿಂದ 7:55, ಅಮೃತ ಕಾಲ ಬೆಳಗ್ಗೆ 8:34 ರಿಂದ 10:20 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:26 ರಿಂದ 2:01, ಯಮಗಂಡ ಕಾಲ ಬೆಳಗ್ಗೆ 7:40 ರಿಂದ 9:15 ರವರೆಗೆ, ವರ್ಜ್ಯಕಾಲ ರಾತ್ರಿ 7:58 ರಿಂದ 9:42, ದುರ್ಮುಹೂರ್ತ ಮಧ್ಯಾಹ್ನ 12:01 ರಿಂದ 12:51 ರವರೆಗೆ. ಮಧ್ಯಾಹ್ನ 3:50 ರವರೆಗೆ ತಾರಾಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ರ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೂ ತಾರಾಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ, ಈ ದಿನ ನಿಮ್ಮ ಕುಟುಂಬದ ಕಡೆಗಿದ್ದ ನಿಮ್ಮ ಚಿಂತೆಗಳು ದೂರಾಗುವವು. ನಿಮ್ಮ ಆತ್ಮೀಯ ಬಂಧು ಮಿತ್ರರನ್ನು ಭೇಟಿಯಾಗಿ ಅವರೊಡನೆ ಒಳ್ಳೆಯ ಸಮಯ ಕಳೆಯಿರಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಿಮಗೆ ಬರಹ ಮತ್ತು ಮ್ಯೂಸಿಕ್ನಲ್ಲಿ ಆಸಕ್ತಿ ಇದ್ದರೆ ಈ ದಿನ ಅದನ್ನು ಬಳಸಿಕೊಳ್ಳಿ. ನಿಮ್ಮ ಸಂಗಾತಿಯಿಂದ ನಿಮಗೆ ಉಡುಗೊರೆ ದೊರೆಯುವುದು. ವ್ಯಾಪಾರದಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಿ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ವೃಷಭ ರಾಶಿ, ಈ ದಿನ ಪ್ರಯಾಣಕ್ಕೆ ತುಂಬಾ ಅನುಕೂಲಕರವಿರುವುದು. ನಿಮ್ಮ ಸಂಗಾತಿ ಹಾಗೂ ವೃತ್ತಿಯಲ್ಲಿ ಸಹೋದ್ಯೋಗಿಗಳೊಡನೆ ಉತ್ತಮ ಬಾಂಧವ್ಯವಿಟ್ಟುಕೊಳ್ಳಿ. ಈ ದಿನ ನೀವು ಹೆಚ್ಚಿನ ಹೆಸರು ಗಳಿಸುವಿರಿ. ಈ ದಿನದ ಪ್ರಯಾಣ ನಿಮಗೆ ಅನುಕೂಲಕರವಿರುವುದು. ನಿಮಗೆ ಸಂತೋಷಕರ ಮತ್ತು ಸಂತೃಪ್ತಿದಾಯಕ ದಿನ. ಎಲ್ಲ ಚಟುವಟಿಕೆಗಳಲ್ಲೂ ಆಸಕ್ತಿ ಇರುವುದು. ನೀವು ಶುಭ ಸುದ್ದಿಯನ್ನು ಕೇಳುವಿರಿ. ವೃತ್ತಿ ಮತ್ತು ಕುಟುಂಬದಲ್ಲಿ ಉತ್ತಮ ವಾತಾವರಣವಿರುವುದು. ಮಿಥುನ ರಾಶಿ, ಈ ದಿನ ಕೆಲಸದ ವಾತಾವರಣ ಅನುಕೂಲಕರವಾಗಲಿದೆ. ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸುವಿರಿ, ಹಾಗಾಗಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚುವುದು. ಯಾವುದೇ ವಾದ ವಿವಾದಗಳಿಗೆ ಇಳಿಯಬೇಡಿ. ಮೇಲಧಿಕಾರಿಗಳು ನಿಮ್ಮ ಕಾರ್ಯವೈಖರಿಯನ್ನು ಮೆಚ್ಚುವರು. ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುವಿರಿ. ವಾಹನ ಚಲಿಸುವಾಗ ಎಚ್ಚರವಿರಲಿ. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ. ಕಟಕ ರಾಶಿ, ಈ ದಿನ ಅನುಕೂಲಕರ ಫಲಗಳನ್ನು ಕಾಣಲಿದ್ದೀರಿ. ಇಂದು ವಿದ್ಯೆ, ಅದಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಉತ್ತಮವಾಗಿದೆ. ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಧನಲಾಭವಾಗುವುದು. ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನೆರವೇರಿಸಬಹುದು. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ವಿರೋಧಿಗಳು ನಿಮ್ಮ ದಿಕ್ಕು ತಪ್ಪಿಸಲು ಆಲೋಚಿಸುತ್ತಿರುತ್ತಾರೆ. ಎಚ್ಚರ. ಕುಟುಂಬದ ಹಿರಿಯರ ಸಲಹೆ ಪಡೆದು ಕೆಲಸಗಳಲ್ಲಿ ಮುಂದುವರಿಯಿರಿ. ದಾಂಪತ್ಯ ಜೀವನದಲ್ಲಿ ಸಂತೋಷ ತುಂಬಿರುವುದು. ಸಿಂಹರಾಶಿ, ಈ ದಿನ ಸ್ವಲ್ಪ ಸಾಧಾರಣವಾಗಿರುವುದು. ಯಾವುದೇ ಹಣಕಾಸಿನ ಹೂಡಿಕೆಗಳನ್ನು ಮಾಡದಿರಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಇತರರ ಮೇಲೆ ಹೇರಬೇಡಿ. ನೆರೆಹೊರೆಯವರ ಬಳಿ ವಾಗ್ವಾದ ಬೇಡ. ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅರಿಯದ ಭಯ ಮನಸ್ಸಿನ ಮೇಲೆ ಹಾವಿಯಾಗಬಹುದು. ಮಹಿಳೆಯರು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕು. ಕಣ್ಣಿನ ಆರೈಕೆಯನ್ನು ಮಾಡಿಕೊಳ್ಳಬೇಕು. ಕನ್ಯಾ ರಾಶಿ, ನಿಮಗೆ ಈ ದಿನ ಕೆಲಸ ಮತ್ತು ವ್ಯಾಪಾರಗಳಿಗೆ ಅಷ್ಟು ಅನುಕೂಲಕರವಿಲ್ಲ. ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ದಿನದ ಪ್ರಯಾಣ ಕಷ್ಟದಾಯಕವಾಗುವುದು. ಯೋಚಿಸಿ ಪ್ರಯಾಣಿಸಿ. ವಾಹನ ಚಲಿಸುವಾಗ ಎಚ್ಚರವಿರಲಿ. ಇಂದು ನಿಮ್ಮ ಶತ್ರುಗಳು ಚಟುವಟಿಕೆಯಿಂದಿರುವರು. ಎಚ್ಚರ ವಹಿಸಿ. ಇಂದು ನೀವು ನಿಮ್ಮ ಮಕ್ಕಳೊಂದಿಗೆ ಶಾಪಿಂಗ್ ಮಾಡಲು ಹೋಗಬಹುದು.
ತುಲಾ ರಾಶಿ, ಈ ದಿನ ತುಂಬಾ ಸಂತೋಷಕರ ದಿನವಾಗಿದ್ದು ನೀವು ಹೆಚ್ಚಿನ ಲಾಭವನ್ನು ಗಳಿಸುವ ಸಾಧ್ಯತೆಯಿದೆ. ವಿದ್ಯೆ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಯಶಸ್ವಿಯಾಗುವಿರಿ. ಆರೋಗ್ಯ ಉತ್ತಮವಾಗಿರುವುದು ಮತ್ತು ನಿಮ್ಮ ಸಂಗಾತಿ ಮಕ್ಕಳೊಡನೆ ಸಂತೋಷಕರ ಸಮಯವನ್ನು ಕಳೆಯುವಿರಿ. ಪ್ರೇಮಿಗಳಿಗೂ ತುಂಬಾ ಶುಭಕರ ದಿನವಾಗಿದೆ. ಈ ದಿನ ಹೊಸ ಕೆಲಸ ಪ್ರಾರಂಭಿಸಲು ಮತ್ತು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮವಾಗಿದೆ. ವೃಶ್ಚಿಕ ರಾಶಿ, ದಿನ ಅನುಕೂಲಕರವಿದೆ. ಇಂದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವುದು, ಕುಟುಂಬದವರೊಡನೆ ಶಾಂತಿಯುತ ಹಾಗೂ ಸಂತೋಷವಾಗಿ ಸಮಯ ಕಳೆಯುವಿರಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಈ ದಿನ ನೀವು ಪ್ರಯಾಣ ಬೆಳೆಸಬಹುದು, ಆದರೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಆರೋಗ್ಯದಲ್ಲಿ ಸಮಸ್ಯೆಗಳಾದಲ್ಲಿ ವೈದ್ಯರನ್ನು ಭೇಟಿ ಮಾಡಿ. ನಿಮ್ಮ ಖರ್ಚುಗಳ ಮೇಲೆ ಹಿಡಿತವಿರಲಿ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಪಡೆಯುವಿರಿ. ಧನುರಾಶಿ, ಇಂದು ನೀವು ವಿವಿಧ ಲೌಕಿಕ ಸುಖಗಳ ಅನುಭವಗಳಿಗೆ ಪಾತ್ರರಾಗುವಿರಿ. ನಿಮ್ಮ ವೈವಾಹಿಕ ಜೀವನ ಮಧುರಮಯವಾಗಿರುವುದು. ಪ್ರೇಮಿಗಳಿಗೂ ಇಂದು ದಿನ ಉತ್ತಮವಾಗಿದ್ದು ಉತ್ತಮ ಸಮಯವನ್ನು ಕಳೆಯುವಿರಿ. ಇಂದು ಮಾಡುವ ಪ್ರಯಾಣ ನಿಮಗೆ ಅನುಕೂಲಕರವಾಗಿರುವುದು. ನಿಮ್ಮ ಒಳ್ಳೆಯತನವನ್ನು ಬೇರೆಯವರು ದುರುಪಯೋಗಪಡಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸು ಸಾಧಿಸಬಹುದು. ಮಕರ ರಾಶಿ, ಇಂದು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಎಲ್ಲ ವಿಷಯದಲ್ಲೂ ಎಚ್ಚರಿಕೆಯಿಂದ ನಿರ್ವಹಿಸುವಿರಿ. ಅದು ಹೊಸ ಪ್ರಾಜೆಕ್ಟ್ಸ್, ಹಣಕಾಸಿನ ವ್ಯವಹಾರಗಳಾಗಲಿ, ಹೊಸ ಮಾರಾಟ ಮತ್ತು ಖರೀದಿಯ ವಿಷಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ ದಿನ. ವಾದ ವಿವಾದಗಳಲ್ಲಿ ತೊಡಗಬೇಡಿ. ನಿಮಗೆ ಸಮಾಜದಲ್ಲಿ ಮೆಚ್ಚುಗೆ ದೊರೆಯುವ ಸಾಧ್ಯತೆಗಳಿದೆ. ಯಾವುದೇ ಅಪರಿಚಿತ ವ್ಯಕ್ತಿ ಅಥವಾ ಸ್ಥಳಗಳಿಂದ ದೂರವಿರಿ. ಕುಂಭರಾಶಿ, ಈ ದಿನ ನೀವು ಉತ್ಸಾಹ ಮತ್ತು ಉಲ್ಲಾಸದಿಂದಿರುವಿರಿ. ನೀವು ಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾಗುವಿರಿ. ಇದರಿಂದ ಅನುಕೂಲಕರ ಫಲಿತಾಂಶಗಳು ದೊರೆಯುವುದು. ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳಿಗೆ ಫಲ ಪಡೆದುಕೊಳ್ಳುವ ದಿನವಾಗಿರುವುದು. ಖರೀದಿ ವ್ಯವಹಾರಗಳಿಗೆ ದಿನ ಉತ್ತಮವಾಗಿದೆ. ಹಳೆಯ ಇನ್ವೆಸ್ಟ್ಮೆಂಟ್ಗಳಿಗೆ ಲಾಭವಾಗುವುದು. ವೃತ್ತಿ ಮತ್ತು ಮನೆ ಸಮತೋಲತೆಯನ್ನು ಕಾಪಾಡಬೇಕಿದೆ. ನಿಮ್ಮ ಮನೆಯವರಿಗಾಗಿ ಉಡುಗೊರೆ ಖರೀದಿ ಮಾಡುವಿರಿ. ಮೀನರಾಶಿ, ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ತುಂಬಾ ಮೆಚ್ಚಿಕೊಳ್ಳುವರು. ನಿಮ್ಮ ಮಕ್ಕಳಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಸಹಕರಿಸಿ. ವ್ಯಾಪಾರದಲ್ಲಿ ಹೆಚ್ಚಿನ ಓಡಾಟಗಳಿರುವುದು. ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸಲು ಹಾಗೂ ಹಣಕಾಸಿನ ವ್ಯವಹಾರಗಳಿಗೆ ದಿನ ಉತ್ತಮವಿದೆ. ಈ ದಿನ ಹೊಟ್ಟೆ ಸಮಸ್ಯೆಗಳು ಬರಬಹುದು. ನಿಮ್ಮ ಮನೆಯ ಅವಿವಾಹಿತ ಸದಸ್ಯರ ಮದುವೆಯ ಬಗ್ಗೆ ಆಲೋಚಿಸುವಿರಿ. ವ್ಯಾಪಾರದ ಕಾರಣ ಪ್ರಯಾಣ ಮಾಡುವ ಸಾಧ್ಯತೆಯಿದೆ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.